ಭೀಮವಾಹಿನಿಯ ಸಹೃದಯ ವೀಕ್ಷಕ ಕೋಟಿಗೆ ಭೀಮ ವಂದನೆಗಳ ಸಮೇತ ಬುದ್ಧ ಬಸವ ಅಂಬೇಡ್ಕರ್ ಕಂಡಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಘನೋದ್ದೇಶ ಹೊತ್ತಿರುವಂಥ ಭೀಮವಾಹಿನಿಯ ಸಾಧನೆಯ ಹಾದಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆತ್ಮೀಯರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಂತರ ಇಡೀ ದೇಶಾದ್ಯಂತ ಒಂದು ಹೊಸ ಚಳುವಳಿ ಕಾವನ್ನು ಪಡ್ಕೊಳ್ಳುತ್ತೆ. ಅದು ದಲಿತ ಚಳುವಳಿ. ದಲಿತ ಚಳುವಳಿಯ ಮೂಲಕನೇ ಮತ್ತಷ್ಟು ವಿಶೇಷ ಅಂತ ಅಂದರೆ ಈಗಾಗಲೇ ಅಸ್ತಿತ್ವದಲ್ಲಿದ್ದಂಥ ಸಾಹಿತ್ಯ ಲೋಕಕ್ಕೆ ಹೊಸ ಧಾರೆಗಳು ಬರಮಾಡ್ಕೊಳ್ತವೆ. ಹೊಸ ಧಾರೆಗಳು ನಿಜವಾಗ್ಲೂ ಕೂಡ ಅಲ್ಲಿ ನೆಲೆ ಕಂಡುಕೊಳ್ತವೆ. ಅಂಥ ಧಾರೆಗಳಲ್ಲಿ, ಸಾಹಿತ್ಯ ಧಾರೆಗಳಲ್ಲಿ ದಲಿತ ಸಾಹಿತ್ಯವೂ ಕೂಡ ಒಂದು. ಸಮಾಜದಲ್ಲಿದ್ದಂಥ ಮೇಲು ಕೀಳು, ಅಸ್ಪೃಶ್ಯತೆ, ಜಾತೀಯತೆ, ಲಿಂಗ ತಾರತಮ್ಯ, ಹಿಂಸೆ, ಕ್ರೌರ್ಯ, ದೌರ್ಜನ್ಯ, ದಳ್ಳುರಿ ಇವೆಲ್ಲವುಗಳ ವಿರುದ್ಧ ಒಂದು ಬಂಡಾಯದ ದನಿ ದಲಿತ ಸಾಹಿತ್ಯದ ಮೂಲಕ ಹೊರಹೊಮ್ಮುತ್ತೆ. ಇಕ್ಕರ್ಲ ಒದಿರ್ಲ ಅನ್ನೋ ಕಾಲಘಟ್ಟದಿಂದ ನಾವೀಗ ಹೊರಬಂದಿದ್ದೇವೆ ಅಥವಾ ಒಂದಷ್ಟು ಹೆಜ್ಜೆಗಳನ್ನು ಮುಂದಿಟ್ಟಿದ್ದೇವೆ. ಅಂತ ಕಾವು ಪಡೆದಿದ್ದಂಥ ದಲಿತ ಚಳುವಳಿಯ ನಿಜವಾದ ಸಾರವನ್ನು ಹೀರಿ ಬೆಳೆದಂಥ ಕೆಲವು ಉದಯೋನ್ಮುಖ ಯುವ ಸಾಹಿತಿಗಳು ಇಂದಿಗೂ ಕೂಡ ಆ ಕಾವಿಗೆ ಮತ್ತಷ್ಟು ಚೈತನ್ಯವನ್ನು ನೀಡುವಂಥ, ಬುದ್ಧ ಬಸವ ಅಂಬೇಡ್ಕರ್ ಕಂಡಂಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ಹಂಬಲದಲ್ಲಿ ಸಕ್ರಿಯರಾಗಿದ್ದಾರೆ, ಸಾಹಿತ್ಯ ಕೃಷಿಯಲ್ಲಿ ತೊಡಗಿದ್ದಾರೆ. ಅಂಥವರಲ್ಲಿ ಶ್ರೀಯುತ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಕೂಡ ಒಬ್ಬರು. ಸಾಹಿತಿಗಳು, ಕನ್ನಡ ಪ್ರಾಧ್ಯಾಪಕರು ಆದಂಥ ಇವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಸಾಹಿತ್ಯದಲ್ಲಿ MA ಪದವಿ ಪಡ್ಕೊಳ್ತಾರೆ. ನಂತರ ಅವರು ಅನೇಕ ಕವನ ಸಂಕಲನಗಳನ್ನ ಹೊರತಾ ಇರ್ತಾರೆ. ಗೆಳತಿ ಮತ್ತೊಮ್ಮೆ ಯೋಚಿಸು, ಮುಟ್ಟಿನ ನೆತ್ತರಲ್ಲಿ, ಉರಿವ ಕೆಂಡದ ಸೆರಗು, ಜಾಲಿಮರದ ಜೋಳಿಗೆಯಲ್ಲಿ ಖಂಡಕಾವ್ಯವನ್ನು ಹೊರತರ್ತಾರೆ. ತೊಗಲ ಚೀಲದ ಕರ್ಣ ಅನ್ನುವಂಥ ಮಹಾಕಾವ್ಯವನ್ನು ಹೊರತರ್ತಾರೆ. ಬಹುಪರಾಕಿನ ಸಂತೆಯೊಳಗೆ ಅನ್ನುವಂಥ ವಿಮರ್ಶಾ ಕೃತಿ, ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ಕುರಿತಂಥ ಕಿರು ಹೊತ್ತಿಗೆಯನ್ನು ತರ್ತಾರೆ. ಹಾಗೆ ಸಾಣಗಲ್ಲು ಅನ್ನುವಂಥ ಸಂಪಾದನಾ ಕೃತಿಯನ್ನು ಕೂಡ ಹೊರತರ್ತಾರೆ. ಈ ರೀತಿ ಸಾಹಿತ್ಯದ ಬೇರೆ ಬೇರೆ ಮಗ್ಗಲುಗಳಲ್ಲಿ ತಮ್ಮನ್ನು ದುಡಿಸ್ಕೊಂಡಂಥ ಇವರಿಗೆ ಅರಳು ಮಲ್ಲಿಗೆ ಸಾಹಿತ್ಯ ಪ್ರಶಸ್ತಿ, ದಲಿತ ಕಾವ್ಯ ಪ್ರಶಸ್ತಿ, ಮುಳ್ಳೂರು ನಾಗರಾಜ ಕಾವ್ಯ ಪ್ರಶಸ್ತಿ, ವಿಭಾ ಸಾಹಿತ್ಯ ಪ್ರಶಸ್ತಿ, ಕೆಂಪೇಗೌಡ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಇವರು 78 ಮತ್ತು 83ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಕಾವ್ಯ ವಾಚನ ಮಾಡುವಂಥ ಅವಕಾಶವನ್ನು ಕೂಡ ಪಡ್ಕೊಳ್ತಾರೆ. ಒಂದು ರೀತಿ ಸಾಹಿತ್ಯ ಲೋಕದಲ್ಲಿ ಹಿರಿಯ ತಲೆಮಾರಿನಿಂದ ಈಗ ಬರಿತಾ ಇರತಕ್ಕಂಥ ತಲೆಮಾರಿನವರೆಗೆ ಒಂದಷ್ಟು ಭರವಸೆ, ಅಚ್ಚರಿಯನ್ನು ಮೂಡಿಸ್ತಕ್ಕಂಥ ಸಾಹಿತಿಗಳಲ್ಲಿ ಒಬ್ಬರಾಗಿರುವಂಥ ಲಕ್ಷ್ಮೀನಾರಾಯಣ ಸ್ವಾಮಿಯವರು ನಡೆದು ಬಂದ ಹಾದಿ, ಸಾಹಿತ್ಯದಲ್ಲಿ ಮಾಡಿದಂಥ ಸಾಧನೆ, ಇವೆಲ್ಲವುಗಳ ಬಗ್ಗೆ ಮಾತಾಡಿಸ್ತೀನಿ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಭೀಮಾ ವಾಹಿನಿಗೆ ಅವ್ರನ್ನ ಬರಮಾಡ್ಕೊಳ್ತೀನಿ. ನಮಸ್ಕಾರ ಸರ್. ಕಾರ್ಯಕ್ರಮ ನಮಸ್ಕಾರಗಳು ಸರ್. ಎಸ್, ಭೀಮನ ಆಶಯವನ್ನು ಅಥವಾ ಕನಸನ್ನು ಸಾಕಾರಗೊಳಿಸೋದಕ್ಕೆ ಹಲವಾರು ಬೇರೆ ಬೇರೆ ಮಾರ್ಗಗಳನ್ನು ಹುಡ್ಕೊಳ್ತಾರೆ. ಅದರಲ್ಲಿ ತಾವು ಸಾಹಿತ್ಯದ ಮಾರ್ಗ ಹುಡ್ಕೊಂಡಿದ್ದೀರಿ. ಸಾಹಿತ್ಯದ ಮೂಲಕ ಭೀಮನ ಕನಸು ನನಸಾಗಬೇಕು. ಎಸ್ ಸರ್, ಹೇಗೆ ಈ ಒಂದು ಭೀಮ ಕೆಲಸ ಅನ್ಕೊಳ್ತೀನಿ ಇದನ್ನ ನಾನು. ಹೌದು ಸರ್, ಹೌದು. ನೀವು ಹಿಡಿದಿರುವಂತಹ ಹಾದಿ ಭೀಮ ಕೆಲಸ ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು ಸರ್? ಏಕೆಂದ್ರೆ ನಾವು ಬೆಳೆದು ಬಂದಂತ ಪರಿಸರ, ನಮ್ಮ ಸಾಂಸಾರಿಕ ಹಿನ್ನೆಲೆ ಅವೆರಡೂ ಕೂಡ ಭಾರತದ ಮೂಲ ಬೇರುಗಳಾದ ಜಾತಿ ವ್ಯವಸ್ಥೆ ಮತ್ತು ಶೋಷಣೆಯ ಬೇರಾದ ಆರ್ಥಿಕ ವ್ಯವಸ್ಥೆ, ಇವೆರಡರಲ್ಲೂ ಹಿಂದುಳಿದವರಾಗಿದ್ದಂತ ನಮಗೆ ಪರ್ಯಾಯ ಅಥವಾ ನಮಗೆ ಜೀವಜಲವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ. ಅವರ ಆಶಯದ ಮೂಲಕವೇ ನಾವೇನಾದ್ರು ಕಂಡ್ಕೋಬೇಕು ಅಂತ ಹೇಳಿ ನಾವು ಬಾಲ್ಯದ ದಿನಗಳಲ್ಲಿಯೇ ನಾವು ವಾಸ ಮಾಡ್ತಿದ್ದಂತಹ ಕಾಲೋನಿಗಳೆಂಬಂಥದ್ದು ಏನಿದೆ, ಆ ಕಾಲೋನಿಗಳಲ್ಲಿ ಕೆಲವರು ಜಾಗೃತರು ನಮಗೆ ಚಿಕ್ಕ ವಯಸ್ಸಿನಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನು ನಮಗೆ ಹೇಳ್ಕೊಡ್ತಾ ಇದ್ರು. ಅಂಬೇಡ್ಕರ್ ದಿನಾಚರಣೆಗಳನ್ನ ನಾವು ಮಾಡ್ತಾ ಇದ್ವು, ಜಯಂತಿಗಳನ್ನ ಆಚರಿಸ್ತಿದ್ವು. ಮತ್ತೆ ಆಗಲೇ ಕೂಡ ನಮಗೆ ಓದು ಬಹಳ ಮುಖ್ಯ ಅನ್ನೋದು ಕೂಡ ನಮ್ಮ ಮನವರಿಕೆಯನ್ನ ಮಾಡ್ಕೊಡ್ತಾ ಇದ್ರು. ಯಾಕಂದ್ರೆ ಬಾಬಾ ಸಾಹೇಬ್ರು ನಾವು ಬೆಳೆದಿ ಅವತ್ತು ನಾವು ಓದಿದ ನಂತರ ನಮ್ಗೆ ಗೊತ್ತಾಗ್ತಿದೆ ಬಾಬಾ ಸಾಹೇಬ್ ಹೇಳಿದಂತಹ ಶಿಕ್ಷಣ, ಸಂಘಟನೆ, ಹೋರಾಟ ಎಂಬಂತ ಸೂತ್ರಗಳು. ಆದ್ರೆ ಅದು ತಿಳಿದಂತ ಹಿರಿಯರೊಬ್ಬರು ನಮಗೆ ಮಾರ್ಗದರ್ಶಕರಾಗಿ ನಿಲ್ಲೋದಿದೆಯಲ್ಲ. ಯಾಕಂದ್ರೆ ಇವತ್ತು ಇಡೀ ಭಾರತದ ಅಥವಾ ವಿಶ್ವದ ಮಾರ್ಗದರ್ಶಕರಾಗಿ ನಮ್ಗೆ ಬಾಬಾ ಸಾಹೇಬ್ ಒಬ್ಬರೇ ಕಾಣ್ತಾ ಇದ್ದಾರೆ. ಅದರ ಆಚೆಗೆ ಮತ್ತೆ ಯಾವ ಚಿಂತನೆಗಳು ಕೂಡ ಇಲ್ಲ ಅಂತ ಕೂಡ ನಮ್ಗೆ ಅನಿಸ್ಬಿಟ್ಟಿದೆ. ಹೀಗೆ ಆ ಬಾಲ್ಯದಲ್ಲಿ ಕೂಡ ಹಿರಿಯರು ಕೆಲವರು ನಮಗೆ ಬಾಬಾ ಸಾಹೇಬರ ಚಿಂತನೆಗಳನ್ನು ಬಿತ್ತೋ ಮೂಲಕ ಶಿಕ್ಷಣದತ್ತ ನಮ್ಮನ್ನ ಹಚ್ಚಿದ್ರು. ಮತ್ತೆ ಇದಲ್ದಿರ ಮುಖ್ಯವಾದ ಅಂಶ ಮತ್ತೊಂದೇನು ಅಂದ್ರೆ, ಬಹಳ ಕಡು ಬಡತನದಿಂದ ಬಂದಂತಹ ತಂದೆ ತಾಯಿ ಇದ್ರಲ್ಲ, ಅವ್ರಿಗೂ ಕಂಡಂತ ದಿಕ್ಕೇನಪ್ಪಾ ಅಂದ್ರೆ ಶಿಕ್ಷಣ, ಎಜುಕೇಶನ್. ನನ್ನ ಮಕ್ಕಳು ಉದ್ಧಾರ ಆಗ್ಬೇಕು ಅಂದ್ರೆ ನಾವು ಹೊಟ್ಟೆ ಬಟ್ಟೆ ಕಟ್ಟಲೇಬೇಕು, 3 ಹೊತ್ತು ತಿನ್ನೋದ್ರಲ್ಲಿ
ಒಂದೊತ್ತು ತಿನ್ನೋಣ, ಇನ್ನೆರಡೊತ್ತಿನ ಹಣವನ್ನು ಅಥವಾ ಎರಡೊತ್ತಿನ ಊಟವನ್ನು ಅವರ ವಿದ್ಯಾಭ್ಯಾಸಕ್ಕೆ ಎತ್ತಿಡೋಣ ಅಂತ ಹೇಳಿ ನಮ್ಮೆಲ್ಲರನ್ನು ಓದಿಸ್ತಾ ಬಂದ್ರು, ನನ್ನನ್ನ ನಮ್ಮ ಮಕ್ಕಳನ್ನ ಓದಿಸ್ತಾ ಬಂದ್ರು. ಆ ನಿಟ್ಟಿನಲ್ಲಿ ಕೂಡ ನಮಗೂ ಅನಿಸ್ತಾ ಇತ್ತು. ಯಾಕಂದ್ರೆ ನಾವು ವಾಸ ಮಾಡ್ತಿದ್ವಂತ ಬೆಂಗಳೂರು ನಗರ ಎಂಬಂತ ಒಂದು ಕಾಲೋನಿಯ ಸುತ್ತಲೂ ಇರಬಹುದಾದಂತ ಬಹುಮಹಡಿಗಳಿದ್ದೆಲ್ಲ, ಅದು ನಮ್ಮನ್ನ ಚಿಂತನೆಗೆ ಹಚ್ತಾ ಇತ್ತು. ನನ್ನ ಮುಂದೆ ಇರಬಹುದಂತ ರಸ್ತೆಯಲ್ಲಿ ಇರಬಹುದಂತ ಮನೆಗಳು ಮುಗಿಲೆತ್ತರಕ್ಕೆ ಹಬ್ಬಿವೆ, ನಾನಿನ್ನು ಯಾಕೆ ನೆಲದ ಮೇಲೆಯೇ ಇದ್ದೀನಿ, ಗುಡಿಸಿನಲ್ಲಿಯೇ ಇದ್ದೀನಿ ಎಂಬಂಥದ್ದು ಕೂಡ ಕಾಡ್ತಾ ಇತ್ತು ನಮ್ಗೆ. ಅಂತ ಚಿಂತನೆಗಳೇ ನಮಗೆ ಬೇರೆ ರೀತಿ ದಾರಿ ಮಾಡಿಕೊಟ್ವೇನೋ ಅಂತ ಹೇಳಿ ನಾವು ಚಿಕ್ಕ ವಯಸ್ಸಲ್ಲಿ ಓದ್ಬೇಕಾದ್ರೆ ನಮಗೆ ಹಾಲು ಬ್ರೆಡ್ ಕೊಡೋರು, ಆಮೇಲೆ ಉಪ್ಪಿಟ್ಟನ್ನ ಕೊಡೋರು. ಸ್ವಲ್ಪ ಮಟ್ಟದಲ್ಲಿ ಎಷ್ಟೋ ಅಧ್ಯಾಪಕರುಗಳು ಕೂಡ ನಮಗೆ ತಾವು ಮನೆಯಿಂದ ಬೆಳೆದು ತಂದಂತ ಹಣ್ಣುಗಳನ್ನ, ಚೇಪೆ ಹಣ್ಣುಗಳನ್ನ, ಪರಂಗಿ ಹಣ್ಣುಗಳನ್ನ, ಮಾವಿನಕಾಯಿಗಳನ್ನ ಕೊಡ್ತಾ ಇದ್ರು. ಈ ರೀತಿ ನಮಗೆ ಸಿಕ್ಕಿದ್ದೇನಪ್ಪಾ ಅಂದ್ರೆ, ನಾವು ಬಾಲ್ಯದಲ್ಲಿ ನಮ್ಗೆ ಗುರುಗಳ ಆಶ್ರಯ, ಅಪ್ಪ ಅಮ್ಮನ ಆಶ್ರಯ, ಕೆಲವು ಹಿರಿಯರ ಹಿತಬೋಧನೆಗಳು, ಇಷ್ಟನ್ನ ಇಟ್ಕೊಂಡು ಮುಂದೊಟ್ಟು. ಆದ್ರೆ ಮುಂದೊಟ್ಟ ಮೇಲೆ ನಮ್ಗೆ ಗೊತ್ತಾಯ್ತು, ಇವುಗಳ ಜೊತೆಗೆ ನಮ್ಮ ಪೂರ್ವದ ಮಹಾಚೇತನ ಒಂದಿದ್ಯಲ್ಲ ಬಾಬಾ ಸಾಹೇಬ್, ಅದನ್ನ ಇಟ್ಕೊಂಡು ನಾವು ಮುಂದೋಡ್ಬೇಕು ಅಂತ ಹೇಳಿ ಅವರ ಬರಹಗಳನ್ನ ಓದ್ತಾ ಸಂದರ್ಭದಲ್ಲಿ ಮತ್ತೆ ನನಗೆ ಪಠ್ಯಕ್ರಮದಲ್ಲಿ ಇದ್ದಂತ ದಲಿತ ಸಾಹಿತ್ಯ ವಿಚಾರಧಾರೆಗಳು ಬಹಳ ಹತ್ರ ಆಗ್ತು. ಯಾಕಂದ್ರೆ ನನ್ನ ಬದುಕೆ ಅದಾಗಿದ್ರಿಂದ ನನ್ನ ನೋವುಗಳಿಗೆ ಯಾವುದೇ ಇಲ್ಲಿ ದನಿಗಳಿವೆ, ನನ್ನ ನೋವುಗಳಿಗೆ ಯಾವುದೇ ಇಲ್ಲಿ ಕಿವಿಗಳಿವೆ. ಹಾಗಾಗಿ ಅವೆರಡನ್ನು ನಾನು ನನ್ನದಾಗಿಸ್ಕೊಳ್ಬೇಕು ಅಂತ ಆಶಯ ನನ್ನೊಳಗಡೆ ಮೂಡ್ತು. ಆ ನಿಟ್ಟಿನಲ್ಲಿ ನಾನು ಕಾವ್ಯವನ್ನು ಬರೆದು ಪ್ರಾರಂಭ ಮಾಡಿದೆ. ಅಂದ್ರೆ ಚಿಕ್ಕ ವಯಸ್ಸಿಗೆ ಕಾವ್ಯದ ಆಕರ್ಷಣೆಗೆ ಬಿದ್ದಿರಿ, ಕಾವ್ಯ ಬರೆಯುವ ಒಂದು ಕಲೆ ನಿಮಗೆ ಕರಗತ ಆಯಿತು. ನನಗೆ ಆರಂಭದಲ್ಲಿ ಹೇಳಿದ್ರಿ, ಹಿರಿಯರು ಬಂದು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ರು, ನಮ್ಮ ಬದುಕಿನ ಬಗ್ಗೆ, ನಾವೆಲ್ಲಿದ್ದೇವೆ, ನಮ್ಮ ಸಂಕಷ್ಟಗಳ ಬಗ್ಗೆ, ನೋವುಗಳ ಬಗ್ಗೆ ಹೇಳ್ತಾ ಇದ್ರು, ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಇದ್ರು ಅಂತ. ನೀವು ಈಗ ಬೆಳೆದು ನಿಂತ ಒಬ್ಬ ಸಾಹಿತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀರಲ್ಲ, ಈಗ ಆ ಪರಂಪರೆಯ ಕೊಂಡಿ ಕಟ್ಟಾಗಿದೆ ಅನ್ಸ್ತಾ ಇಲ್ವಾ ಸರ್? ಈಗ ಪರಂಪರೆಯ ಕೊಂಡಿ ಕಟ್ಟಾಗಿದೆ ಅನ್ನೋದು ಕೂಡ ಸತ್ಯವೇ. ಆದ್ರೂ ಕೂಡ ನಾವು ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ವಾಸ ಮಾಡ್ತಿರುವಂತ ಕಡೆಗಳಲ್ಲಿ ನಮ್ಮ ಹಿಂದಿನ ತಲೆಮಾರು ಯಾವುದೋ ಕೆಟ್ಟ ಚಟಗಳಿಗೆ ಒಳಗಾಗೋದನ್ನ ತಪ್ಪಿಸ್ಬೇಕು ಎಂಬಂತ ಆಶಯ ಇದೆ. ಆ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ ಸರ್. ನಾನು ಇವತ್ತು ಅಂತ ಹಲವಾರು ಹೆಜ್ಜೆಗಳನ್ನ ಇಟ್ಟಿದ್ದೀವಿ. ಕೆಲವರನ್ನ ಶಿಕ್ಷಣಕ್ಕೆ ಹಚ್ಚುವಂಥದ್ದು, ಮತ್ತೆ ನಮ್ಮ ಬಿಡುವಿನ ಸಂದರ್ಭದಲ್ಲಿ ಒತ್ತಾಯ ಪೂರ್ವಕವಾಗಾದ್ರೆ ಸರಿ ಅವ್ರನ್ನ ನಮ್ಮ ಬಳಿ ಕೂರಿಸ್ಕೊಂಡು ಅವ್ರಿಗೆ ಅಂಬೇಡ್ಕರ್ ಚಿಂತನೆಗಳು, ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೇಗಿದೆ, ಚಾತುರ್ವರ್ಣ ಅಂದ್ರೆ ಏನು, ಯಾಕೆ ನಾವು ಈ ಸ್ಥಿತಿಲಿ ಇದ್ದೀವಿ ಇವತ್ತು, ಅದಕ್ಕೆ ಕಾರಣ ಏನು. ಯಾಕಂದ್ರೆ ಕಲೆಯೂ ಇದೆ, ಇಲ್ಲಿ ಜ್ಞಾನವೂ ಇದೆ. ಮತ್ತೆ ಮತ್ತೆ ನೀವು ಕಲೆ ಜ್ಞಾನವನ್ನ ಜಾತಿಯ ಕಾರಣದಿಂದ ತುಳಿತಿದ್ದೀರಿ ಅಂದ್ರೆ ಭಾರತದ ಜಾತಿ ವ್ಯವಸ್ಥೆಯಲ್ಲಿ, ಅದಕ್ಕಂತ ಬಹಳ ದೊಡ್ಡ ಘೋರ ದುರಂತ ಮತ್ತೊಂದೇನಿದೆ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಡ್ತಾ ಇದೀವಿ ಸರ್. ಇಲ್ಲ, ಇದು ಅಂಬೇಡ್ಕರ್ ಅವರ ಒಂದು ಮಾತು ನೆನಪಾಗುತ್ತೆ ನನಗೆ. ತಾವಿರುವ ಕತ್ತಲೆಯನ್ನು ಅರಿಯದವರು ಬೆಳಕಿಗಾಗಿ ಎಂದೂ ಹಂಬಲಿಸುವುದಿಲ್ಲ. ಖಂಡಿತ ಸರ್, ಅದೇ ಒಂದು ಮಹಾ ಬೆಳಕು. ಹೌದು. ಆ ಬೆಳಕಿನ ಅಡಿಯಲ್ಲಿ ನಾವು ಒಂದು ಮಿಣುಕು ಹುಳುಗಳಾಗಿ ನಾವು ಗುರುತಿಸ್ಕೊಳ್ತಾ ಇದ್ದೀವಿ ಅನ್ನೋದಾದ್ರೆ ನಮ್ಮ ಜವಾಬ್ದಾರಿ ಬಹಳ ದೊಡ್ಡದು. ಸರ್, ನೀವು ಈಗ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕಂಬಾರಿಂದ ಹಿಡಿದು ನೆನ್ನೆ ಮೊನ್ನೆ ಬರಿತಾ ಇರುವಂತ ಯುವ ಕವಿಗಳವರೆಗೆ ನಿಮ್ಗೆ ಒಂದು ಸಾಹಿತ್ಯ ಲೋಕದಲ್ಲಿ ನಿಮ್ದೇ ಆದಂತ ಒಂದು ಹೆಸರಿದೆ. ಇವತ್ತು ಬಹಳ ಜನ ಜಾತಿ ಹೇಳ್ಕೊಳ್ಳೋದಕ್ಕೆ ಅವಮಾನ ಪಡ್ತಕ್ಕಂಥ ಒಂದು ಸಂದರ್ಭದ ನಾವಿದ್ದೇವೆ. ಜಾತಿ ಹೇಳ್ಕೊಳ್ಳೋದು ಅವಮಾನ ಅನ್ನುವಂತ ಈ ದಿನಗಳಲ್ಲಿ ನಿಮ್ಗೆ ಅಂಥದ್ದನ್ನ ನೋಡಿದ್ರೆ ಏನನ್ಸುತ್ತೆ ಸರ್? ನನಗೆ ಬಹಳ ದೊಡ್ಡ ಪ್ರೇರಣೆಯೇ 12 ಶತಮಾನದ ವಚನ ಚಳವಳಿ ಸರ್. 12, ಯಾಕಂದ್ರೆ ನನ್ನಲ್ಲಿರುವಂತ ಅಥವಾ ನನ್ನನ್ನು ಕೀಳಾಗಿ ಗುರುತಿಸಿದರೆ ಅಂತ ನಾನು ಅದನ್ನ ಕೀಳಾಗಿ ಭಾವಿಸ್ತಾ ಕುಗ್ಗುವ ಬದಲು ಅದಕ್ಕೆ ಒಂದು ಉತ್ತಮಾರ್ಥವನ್ನು ದೊರಕಿಸಿಕೊಡುವಂಥದ್ದು, ಅಥವಾ ಅದನ್ನ ಬಳಸ್ತಾ ಅದಕ್ಕಿರಬಹುದಂತ ಹೀನಾರ್ಥವನ್ನ ಅದನ್ನ ಬಹಳ ಕ್ಯಾಜುವಲ್ ಅನ್ಸ್ಬೇಕದು, ಅದನ್ನ ಮೂಲೆಗೆ ಸರಿಸುವಂಥವು. ಯಾಕಂದ್ರೆ ನೋಡಿ, ನಮಗೆ ಕನಕದಾಸರು ಜಾತಿಯ ಬಗ್ಗೆ ಮಾತಾಡ್ತಾನೆ ಜಾತ್ಯತೀತರಾಗಿ ಹೊರಬಂದಂತವ್ರು ಕನಕದಾಸರು ಅಂತವ್ರು. ಪಂಪನು ಕೂಡ ಜಾತಿಯ ಬಗ್ಗೆ ಮಾತಾಡ್ತಾ ಜಾತಿಯಿಂದ ಹೊರಬಂದಂತವ್ರು. ಬಸವಣ್ಣರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಹೊರಬಂದಂತವ್ರು. ಅಂದ್ರೆ ನಾವು ಯಾವಾಗ ಒಂದು ಸಾಮಾಜಿಕ ಅನಿಷ್ಟದ ವಿರುದ್ಧವಾಗಿ ಪ್ರತಿರೋಧವನ್ನು ಹೊಡ್ತೀವಿ ಬಹಳ ದೊಡ್ಡ ದನಿಯಲ್ಲಿ, ನನ್ನೊಳಗಿನ ಆ ಕಸವನ್ನು ಅಥವಾ ನನ್ನನ್ನ ಮೇಲೆ ಆಪಾದಿಸಿರುವಂತಹ ಸಮಾಜದ ಕೊಳೆಯನ್ನು ಹೊರಚೆಲ್ಲುವುದಕ್ಕೆ ಅಥವಾ ಹೊರಗೆಸುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ ಸರ್. ಆ ನಿಟ್ಟಲ್ಲಿ ನಾನು ಅದನ್ನ ಪರಿಭಾವಿಸ್ತೀನಿ. ಮತ್ತೆ ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೋಗ್ಬೇಕು ಸರಿ, ಆದ್ರೆ ಹೇಗೆ ಹೋಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ಮೀಸಲಾತಿಯನ್ನು ವಿರೋಧಿಸುವಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮೀಸಲಾತಿ ಆಗ್ಬೇಕು, ಅಂಬೇಡ್ಕರ್ ಬಲಿ ದಲಿತರಿಗೂ SC/ST ಮಾತ್ರ ಮೀಸಲಾತಿ ಕೊಟ್ಟಿದ್ದಂತ ಮಾತಾಡ್ತಾರೆ. ಹಂಗಂದ್ರೆ ಉಳಿದಂತ ಪ್ರಮಾಣ ಇದೆಯಲ್ಲ 100ರಲ್ಲಿ, ಅದು ಏನು, ಅದು ಮೀಸಲಾತಿಗೆ ಒಳಪಡುವಂತದ್ದೇ ಅಲ್ವಾ? ಅದ್ರ ಬಗ್ಗೆ ಕೂಡ ಇವತ್ತು, ಯಾಕಂದ್ರೆ ನಾನು ಪಾಠ ಮಾಡುವಂತ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಎತ್ತಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಆಗಲ್ಲಿ ನಾವೊಬ್ಬ ದಲಿತನೂ ಅಲ್ಲ, ಮತ್ತೊಬ್ಬನೂ ಅಲ್ಲ, ನಾನಲ್ಲೊಬ್ಬ ಅಧ್ಯಾಪಕನಾಗಿರೋದ್ರಿಂದ ಸತ್ಯಾಸತ್ಯಗಳನ್ನ ಮಾತಾಡುವಂತದ್ದೇ ಮಾತ್ರ ನನ್ನ ಕರ್ತವ್ಯ ಆಗಿರ್ತದೆ.
ಹಾಗಾಗಿ ಸಾಮಾಜಿಕ ಅವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ ಭಾರತದಲ್ಲಿ ಜಾತಿ ವ್ಯವಸ್ಥೆಯನ್ನು ನಾವು ಬಳಸ್ಕೊಳ್ಳೋದಾದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಸಾಮಾಜಿಕ ಶೋಷಣೆಗೆ ಮಾಡೋದಕ್ಕೆ ಬಳಸ್ಕೊತೀವಿ ಜಾತಿಯನ್ನ ಅಂದ್ರೆ ಅದು ಖಂಡಿತವಾಗೂ ನಿರ್ಬಂಧ ಇರ್ಬೇಕು ಸರ್. ಅದನ್ನ ಎಸ್, ಅದು ಮನುಷ್ಯನ ಬಹಳ ಹೇಯವಾದಂತ ಕೃತ್ಯ. ಅದರ ಹೆಸರಲ್ಲಿ ನಡೆಸುವಂತ ಬಹಳ ಅಮಾನವೀಯ ಕೃತ್ಯಗಳಿದಾವಲ್ಲ, ಅದಂತೂ ಯಾರೂ ಕೂಡ ಬಹುಶಃ ಈ ದೇಶ ನಂಬ್ಕೊಂಡಿರ್ತಕ್ಕಂಥ ದೇವರುಗಳು ಅನ್ನೋ ಕಲ್ಪನೆ ಕೂಡ ಕ್ಷಮಿಸಲಾರದಂತ ಸಂದರ್ಭ. ಎಸ್ ಸರ್, ನನಗೆ ನಿಮ್ಮ ಕಾವ್ಯದ ಒಂದಷ್ಟು ಸಾಲುಗಳನ್ನ ಕೇಳಬೇಕು ಅನ್ನುವಂಥದ್ದು ನನ್ನ ಕುತೂಹಲ. ವೀಕ್ಷಕರಿಗೂ ಕೂಡ ಅದೇ ಕುತೂಹಲ ಇದೆ. ಯಾವ ಕಾವ್ಯವನ್ನು ಓದ್ತೀರಿ ತಮ್ಮದು? ಸರ್, ನನ್ನದು ಬಹಳ ಈಗ ನನ್ನ ಮೊದಲ ಸಂಕಲನದ ಒಂದು ಕವಿತೆಯನ್ನು ಓದ್ತೀನಿ ಸರ್. ಬಹಳ ಸಣ್ಣ ಕವಿತೆ, ಕಡಲ ಅಲೆ ಅಂತೇಳಿ. ಕಡಲ ಅಲೆಗಳ ಜೊತೆಗೆ ಕೊಲೆಯ ಹೆಣಗಳು ಸಾಗಿ ಸದ್ದಿಲ್ಲದಂತೆ ಮರೆಯಾಗಿದೆ. ದಾಳಿ ಹೆಜ್ಜೆಯ ಮರಳು ಸಮನಾಗಿದೆ. ಲೀಟರ್ ರಕ್ತವ ಕುಡಿದು ಬೆಳ್ಳಗೆ ಒಳೆಯುತ್ತಿಹ ಕಡಲಲ್ಲಿ ಹಡಗಂತೆ ತೇಲುತ್ತಿಹರು. ಜಲಜೀವಿಗಳ ಬಾಯಿಗೆ ಅನ್ನದ ಅಗುಳಾಗಿ ಪ್ರೇಮಲೋಕದ ಕೂಸು ಮಾಯವಾಯಿತು. ಬೆಸ್ತರ ಬಲೆಗೆ ಉಳಿದ ಮೂಳೆಯು ಸಿಕ್ಕಿ ದಡದಲ್ಲಿ ಬಿದ್ದು ಕಸವಾಗಿರಲು ಹೆಜ್ಜೆ ಇಟ್ಟವರ ಕಾಲ್ಗೆ ಕೂಳೆಯಾಗಿ ನಾಯಿಗಳ ಬಾಯಿಗೆ ಆಟವಾಯಿತು. ನಡೆವಾಗ ಜಾಡಿಸಿ ಒದ್ದವರು ಎಷ್ಟೋ, ಮಾಟ ಮಂತ್ರ ಎಂದು ಉಗಿದವರು ಎಷ್ಟೋ, ಮನೆ ಬಿಟ್ಟು ಬರುವಾಗ ಕನಸು ಕಂಡಿದ್ದವರು ಪಳಿಯುಳಿಕೆ ಆಗಿ ಬಿದ್ದಿಹರು. ಕಾಲ ಕಳೆದಂತೆ ಸಂಶೋಧನೆಗೆ ವಸ್ತುವಾಗಿ ಇತಿಹಾಸದ ದಾಖಲೆಗಾಗಿ. ಅಂದ್ರೆ ಮರ್ಯಾದಾ ಹತ್ಯೆ ಎಂಬಂತದೊಂದು ಇತ್ತಲ್ಲ ಸರ್, ಯಾಕಂದ್ರೆ ಜಾತಿಯ ಕಾರಣದಿಂದ ಈಗಲೂ ಇದೆ, ಕಾವು ಜಾಸ್ತಿ ಇದೆ. ಆ ಮರ್ಯಾದಾ ಹತ್ಯೆಯಿಂದ ಪ್ರೀತಿಸುವೆರಡು ಜೀವಗಳು ಬಲಿ ಆಗ್ತವೆಲ್ಲ, ಪ್ರೀತಿಯ ಕನಸುಗಳು ಕಮ್ಮರಿ ಹೋಗ್ತವೆಲ್ಲ. ಅದನ್ನ ದಿನಪತ್ರಿಕೆಯಲ್ಲಿ ಮತ್ತೆ ನನ್ನ ಸುತ್ತಮುತ್ತಲ ಅನುಭವಗಳ ಒಳಗಾಗಿ ಒಂದು ರಾತ್ರಿ ಕೂತು ಬರ್ದಂತ ಬಹಳ ಯಾತನೆಯಿಂದ ಬರ್ದಂತ ಒಂದು ಕವಿತೆ ಸರ್ ಇದು. ಹೌದು ಸರ್, ಸಾಲುಗಳು ಬರೀ ಪದಗಳಲ್ಲ, ಖಂಡಿತ ಹಿಂಸೆ ಇರುತ್ತೆ. ಖಂಡಿತ ಸರ್, ನಮ್ಮನ್ನ ನಾವು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಆ ಸಾಲುಗಳ ಜೊತೆಗೆ ನಮ್ಮನ್ನು ನಾವು ಗುರುತಿಸ್ಕೊಳ್ತೀವಿ, ಅದೇ ನೋವನ್ನು ಅನುಭವಿಸ್ತೀವಿ. ಎಸ್ ಸರ್, ಈ ಕಾವ್ಯ ಶುರುವಾಗಿದ್ದು ಅದಕ್ಕೆ ಏನಾದರೂ ಮುಖ್ಯವಾಗಿ ಕಾರಣ, ಪ್ರೇರಣೆ? ಸರ್, ಮುಖ್ಯವಾಗಿ ಕಾರಣ ನಾನು ಆಗ ಹೇಳಿದೆ, ನನ್ನ ಬದುಕೆ ನನ್ನ ಕಾವ್ಯದ ವಸ್ತು ಅಂತ ಹೇಳಿ. ಯಾಕಂದ್ರೆ ನಮ್ಮನ್ನ ಹಾಗೆ ಒತ್ತಾಯಿಸ್ತವೆ. ದೇವನೂರು ಮಹಾದೇವ ಬಹಳ ಒಳ್ಳೆ ಮಾತು ಹೇಳ್ತಾರೆ, ನಾನು ಯಾಕಾದ್ರೂ ಅಕ್ಷರವನ್ನ ಕಲ್ತಿದ್ನೋ, ನಾನು ಅಕ್ಷರವನ್ನ ಕಲ್ತಿದ್ರಿಂದ ನನ್ನ ಸುತ್ತಮುತ್ತಲಿನ ಜಗತ್ತನ್ನು ನೋಡಿ, ನನ್ನ ಸಮುದಾಯದ ಸ್ಥಿತಿಯನ್ನೇ ನೋಡಿ ನನಗೆ ನನ್ನ ಬದುಕು ರವರವ ನರಕ ಅಂತ ಹೇಳ್ತಾರೆ. ಅದು ದೇವನೂರು ಮಹಾದೇವ್ರಿಗೆ ಮಾತ್ರ ಅಲ್ಲ, ಅಥವಾ ಅವರ ಮುಂದಿನ ತಲೆಮಾರು ಯಾರು ಶಿಕ್ಷಿತರಾದ್ರು ಅವರೆಲ್ಲರಿಗೂ ಕೂಡ ಅದು ನರಕ ಸರ್, ಅದೊಂದು ರವರವ ನರಕದ ಬದುಕದು. ಹಾಗೆ ನನಗೆ ತಿಳಿಯದೆ ಕನ್ನಡ ಸಾಹಿತ್ಯದ ಒಂದು ಭಾಗವಾಗಿ ಅಥವಾ ಕನ್ನಡ ಸಾಹಿತ್ಯವನ್ನು ನನ್ನೊಳಗೆ ಒಂದು ಭಾಗವಾಗಿಸಿಕೊಂಡಿದ್ರಿಂದ ಕಾವ್ಯ ಒಂದು ನನಗೆ ಮಾಧ್ಯಮ ಆಗ್ತದೆ ನನ್ನ ನೋವುಗಳನ್ನು ಹೇಳ್ಕೊಳ್ಳೋದಕ್ಕೆ. ಯಾಕಂದ್ರೆ ನನ್ನ ಅನುಭವಗಳನ್ನ ಹೇಳ್ಕೊಬೇಕಾದದ್ದು ಎಲ್ಲಾ ಕವಿಯ ಬಹಳ ಮೊದಲ ತುರ್ತು ಮತ್ತು ಮೊದಲ ವಸ್ತು ಕೂಡ ಅದೇ ಆಗಿರ್ತದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಅದನ್ನು ಬರಿತಾ ಹೋದೆ. ನನಗೆ ಬಹಳ ಮುಖ್ಯವಾಗಿ ನನ್ನ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ, ಯಾಕಂದ್ರೆ ನಾನು BA ಇದ್ದಾಗ ಕೂಡ ಒಂದು ಪದ್ಯ ಬರೆದಿದ್ದೆ ಸರ್, ದಲಿತರಯ್ಯ ನಾವು ದಲಿತರು ಅಸಮಾನತೆ ಅಸಡ್ಡೆಗಳ ಜೊತೆಗೆ ಬೆಳೆದು ಬಂದವರು ಅಂತ ಹೇಳಿ ಒಂದು ಪದ್ಯ ಬರೆದಾಗ ಅದು ಯಾಕೋ ನನಗೆ ಓದಕ್ಕೆ ಅವಕಾಶ ಕೊಡ್ಲಿಲ್ಲ, ಅವಕಾಶ ಮಾಡ್ಕೊಡ್ಲಿಲ್ಲ. ಅದ ಕಾರಣಗಳೇನೋ ನನಗೆ ಗೊತ್ತಿಲ್ಲ. ಆದ್ರೂ ಕೂಡ KS ಮಧುಸೂದನ್ ಅಂತ ಹೇಳಿ APS ಕಾಲೇಜಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಅವರು ಕನ್ನಡದ ರನ್ನ, ಪಂಪ, ಜನರ ಬಗ್ಗೆ ಬಹಳ ಮನಮುಟ್ಟವಾಗಿ ಪಾಠಗಳನ್ನ ಮಾಡ್ತಾ ಇದ್ರು. ಅಲ್ಲಿಂದ ನನಗೆ ಸಾಹಿತ್ಯ ನನ್ನೊಳಗಡೆ ಹೋಗ್ತು. ಮತ್ತೆ ನನಗೆ ಸಿದ್ಧಲಿಂಗಯ್ಯನವರ ಕಾವ್ಯಗಳು, ದೇವನೂರು ಮಹಾದೇವರ ಕಥೆಗಳಿತ್ತಲ್ಲ, ಅವು ಕೂಡ ಬಹಳ ಬೇರೆಯ ಪಠ್ಯಗಳಿಗಿಂತ ನನ್ನದೇನೋ ಅನ್ನೋ ರೀತಿ ಅನ್ಸೋದಕ್ಕೆ ಪ್ರಾರಂಭ ಮಾಡ್ತಿದ್ದು. ಮತ್ತೆ ನಾನು ಕನ್ನಡ ಸಾಹಿತ್ಯಕ್ಕೆ ಅಂತ ಹೇಳಿ ಕನ್ನಡ ಸಾಹಿತ್ಯ ಓದ್ಬೇಕು ಅಂತ MA ಬಂದ ಸಂದರ್ಭದಲ್ಲಿ ಹೀಗೆ ಒಂದು ಬಾರಿ ನನ್ನ ಗೆಳೆಯ ಮಕ್ತರ್ ಪಾಷಾ ಅಂತ ಇದ್ದಾನೆ, ಅವನ ಸಹಾಯದಿಂದ ಪ್ರೊಫೆಸರ್ B ಗಂಗಾಧರ್ ಇದ್ದಾರೆ, ಇವತ್ತು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರವರು, ಅವ್ರ ಬಳಿಗೆ ನನ್ನ ಪದ್ಯಗಳನ್ನು ತೆಗೆದುಕೊಂಡು ಹೋದೆ. ಅವರು ನೋಡ್ಬಿಟ್ಟು, ನಿನ್ನಲ್ಲಿ ಕವಿ ಇದ್ದಾನೆ ಮಗ, ನೀನು ಬೆತ್ತಲೆ ಮಾಡಿದ ಕವಿತೆಯನ್ನ ಅದಕ್ಕೆ ಬಟ್ಟೆ ತೊಡ್ಸು ಅಂತ ಹೇಳಿದ್ರು ಸರ್. ಮತ್ತೆ ನಾನು ಅಂದ್ರೆ ನೇರವಾಗಿ ನನ್ನ ಕಾವ್ಯಗಳಿತ್ತು, ಅದಕ್ಕೆ ಒಂಚೂರು ಕಾವ್ಯದ ಕುಸುರಿ ಕೆಲಸವನ್ನ ಮಾಡುವಂತ ಹೇಳಿದ್ರು ಅವರು. ಮಾರನೇ ದಿನವೇ ನಾನು ಅದನ್ನ ಬರ್ಕೊಂಡು ಹೋದೆ. ಮತ್ತೆ ಅವ್ರು ಏನು ಮಾಡ್ಲಿಲ್ಲ, ಎಕ್ಸ್ಟ್ರಾ ಯಾವ ಸಾಲುಗಳಿತ್ತು ಅನಗತ್ಯ ಅಂತೇಳಿ ಕಾವ್ಯಕ್ಕೆ, ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಬರ್ಕೊಬ ಅಂದ್ರು. ಹಾಗೆ ಮತ್ತೆ ಬರ್ಕೊಂಬಂದಂತ ಕಾವ್ಯವೇ ಇವತ್ತಿಗೂ ಕೂಡ ನನ್ನನ್ನ ಗುರುತಿಸುವಂತಹ ಬಹಳ ಮುಖ್ಯ ಕಾವ್ಯ. ಗೆಳತಿ ಮತ್ತೊಮ್ಮೆ ಯೋಚಿಸು, ನಾ ಗೋಮಾಂಸ ತಿನ್ನುವ ಮಾದಿಗ, ನೀ ಈರುಳ್ಳಿಯನ್ನು ಸಹ ತಿನ್ನದ ಮುಗ್ದೆ, ಕರುಳು ಬೋಟಿ ಸೋಸಿ ತಿನ್ನುವವನು ನಾನು, ಹಾಲ ಕಡೆದು ಬೆಣ್ಣೆ ತಿನ್ನುವವಳು ನೀನು. ಧೂಪ ದೀಪದಾರತಿ ಆಚಾರಗಳ ಶಿರದ ಮೇಲೊತ್ತವಳೆ, ಮುಟ್ಟಿನ ಬಟ್ಟೆ ಮಾರುವ ಅಮಾಸ ನನ್ನ ಗೆಳೆಯ. ಮುನಿವರ್ಯರ ತೊಡೆಯ ಮೇಲೆ ಗಿಳಿಪಾಟವ ಕಲಿತವಳೆ, ಬೀದಿಯ ಜಾಡಮಾಲಿ, ಕೊಳೆಯ ಮಡಿವಾಳ, ಚಪ್ಪಲಿಯ ಚಮ್ಮಾರ ನನ್ನ ಬಳಗ.
ಮೃಷ್ಟಾನ್ನವನ್ನುಂದ ತಾಂಬೂಲದ ತುಟಿಗೆಕ್ಕೆ ಮೂಳೆಗೆ ಮುತ್ತಿಕ್ಕುವಾಸೆ, ಬೇಂದ್ರೆಯ ಅನ್ನಾವತಾರ ನಮ್ಮತ್ತ ಬರಲಿಲ್ಲ, ಸತ್ತ ಹೆಣ ತಿನ್ನುವುದು ಹಸಿವಿಗಷ್ಟೇ. ಗೆಳತಿ ಚೋಮನ ಬದುಕೆ ನಮ್ಮದು ಪೂರ, ಶನಿದನಿಗೆ ಎದ್ದ ಜೀತಗಾರ, ಮುಟ್ಟಾದವಳಂತೆ ಊರಿಂದಾಚೆಗೆ ಬಹಿಷ್ಕಾರ. ಹೀಗೆ ಇದೇ ನನ್ನ ಮೊದಲ ಕಾವ್ಯ ಸರ್. ನನ್ನನ್ನು ಕವಿಯಾಗಿ ಗುರುತಿಸುತ್ತೆ ಇದೇ ಮೊದಲ ಬಹಳ ಕಾವ್ಯ. ಹಿರಿಯುತ್ತೆ. ಸಾಕಷ್ಟು ಅದನ್ನ ಆ ಸಾಲುಗಳನ್ನು ಕೇಳಿದ್ರೆ ಎದೆಗೆ ಹಿರಿಯುವಂಥದ್ದು. ನಾನು ಖಂಡಿತ ಸರ್. ಎನ್ ಕೆ ಹನುಮಂತಯ್ಯವರ ಒಂದೆರಡು ಸಾಲನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾ, ಸರ್. ನಾನು ಹಸುವನ್ನ ತಿನ್ನುತ್ತೇನೆ, ಹಸುವಿನಂತಿರುತ್ತೇನೆ. ಹೌದು, ನಾನು ಅಸ್ಪೃಶ್ಯ. ಅಷ್ಟೇ ಸಾಲಲ್ಲಿ ಅವರು ಎಷ್ಟು ಚೆನ್ನಾಗಿ ಹಿರಿತಾರೆ ಅಂದ್ರೆ ನನಗೆ ಬಹಳ ಇಷ್ಟವಾದ ಕವಿ ಸರ್. ಹೌದು, ನಾನು ಅಸ್ಪೃಶ್ಯ, ಗೋವು ತಿಂದು ಗೋವಿನಂತಾದವನು, ನೀವು ನೀಡುವ ಮೇವು ತಿನ್ನಲಾರೆ, ನಿಮ್ಮಂತ ಮನುಷ್ಯನಾಗಲಾರೆ. ಎಸ್, ಇದೊಂದು ರೀತಿ ಒಂದು ಬರೆಯುವ ಕ್ರಮದಲ್ಲಿ ಅಥವಾ ಸಮಾಜದ ಈ ಭೇದಗಳನ್ನು ನೋಡುವ ದೃಷ್ಟಿಯಲ್ಲಿ ಎಲ್ಲ ಒಂದು ಕಡೆ ಬದಲಾವಣೆ ಬೇಕು ಅಂತ ಅನಿಸ್ತಿತ್ತ ನಿಮ್ಗೆ ಸಾಹಿತಿಯಾಗಿ? ಖಂಡಿತ ಬೇಕು ಸರ್, ಖಂಡಿತವಾಗಿ ಬೇಕು. ಮತ್ತೆ ಮೊದಲಿನ ರೀತಿಯ ಸಮಾಜ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿದೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಒಂದಷ್ಟು ಬದಲಾವಣೆಗಳಾಗಿವೆ, ಆದ್ರೆ ಮತ್ತಷ್ಟು ಬದಲಾವಣೆಗಳಾಗಬೇಕಾಗಿದೆ. ಯಾಕಂದ್ರೆ ನಾವು ನಗರ ಪ್ರದೇಶದಲ್ಲಿ ಬದುಕ್ತಿರುವಂತವ್ರಿಗೆ ಅನಿವಾರ್ಯವಾಗಿ ಇಲ್ಲಿ ಕೆಲವು ಸಂದರ್ಭಗಳನ್ನ ಒಂದಾಗಬೇಕಾಗಿದೆ ಎಲ್ಲರೂ ಕೂಡ. ಆದ್ರೆ ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಬದುಕು ಹಾಗೆ ಇದೆಯಲ್ಲ. ಎಸ್, ನೀವು ನಗರ ಪ್ರದೇಶದ ಸ್ಥಿತಿಯನ್ನು ಹೇಳುವಾಗ ನಾವೆಲ್ಲ ಅನ್ಕೊಳ್ತಿದ್ವಿ ಬೆಂಗಳೂರು ಕರ್ನಾಟಕದ ರಾಜಧಾನಿ, ಅಲ್ಲಿರ್ತಕ್ಕಂಥವರೆಲ್ಲ ಬಹಳ ಸುಭಿಕ್ಷವಾಗಿದ್ದಾರೆ, ಅಲ್ಲಿ ನೋವಿಲ್ಲ, ಆಕ್ರಂದನ ಇಲ್ಲ, ಅಲ್ಲಿ ಸಮಸ್ಯೆನೇ ಇಲ್ಲ ಅಂತ. ಆದರೆ ನೀವು ನಿಮ್ಮ ಬಾಲ್ಯದ ದಿನಗಳನ್ನು ಹೇಳಿದಾಗ ನಮ್ಮಂಥ ಹಳ್ಳಿಗಾಡಿನ ಬಂದವರಿಗೆ ಸ್ವಲ್ಪ ಶಾಕ್ ಆಯಿತು. ಎಸ್, ಮುಂದುವರಿಸ್ತಾ ಸುಮಾರು 4 ಕವನ ಸಂಕಲನಗಳು ಬರ್ತವೆ. ಒಂದು ಖಂಡಕಾವ್ಯ ಬರುತ್ತೆ. ಈ ಖಂಡಕಾವ್ಯ ಈ ಪರಂಪರೆ ಸ್ವಲ್ಪ ಕಡಿಮೆ ಆಗಿದೆ ಈಗ. ಹೌದು ಸರ್. ಎಸ್, ಇದ್ರ ಬಗ್ಗೆ ಹೇಳಿ ಸರ್. ಇಲ್ಲ, ಅದು ನಾನು ಕಾವ್ಯ ಬರೆಯೋದನ್ನ ನಾನು ನಿಲ್ಲಿಸ್ತೆ ಅಂತೇಳಿ ನನಗೆ ಆತಂಕ ಸ್ಟಾರ್ಟ್ ಆಗ್ತದೆ, ನನ್ನಲ್ಲಿ ಇನ್ನ ಕಾವ್ಯ ಹುಡ್ತಾ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಆ ಹೊತ್ತಿಗಾಲ ನನ್ನ ಗೆಳತಿ ಮತ್ತೊಮ್ಮೆ ಯೋಚಿಸು, ಮುಟ್ಟಿನ ನೆತ್ತರಲ್ಲಿ ಉರಿಯುವ ಕೆಂಡದ ಸೆರಗು ಅಂತ ಹೇಳಿ 3 ಸಂಕಲನಗಳನ್ನು ಹೊರ ತಂದ್ಬಿಟ್ಟಿದ್ದೆ. ಆಮೇಲೆ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಬರೆಯೋದಕ್ಕೆ ಆಗ್ತಾ ಇರ್ಲಿಲ್ಲ. ಒಂದು ದಿನ ನನ್ನಲ್ಲಿ ಕಾವ್ಯ ಶಕ್ತಿ ಇನ್ನ ಮುಗೀತು, ಇನ್ನು ನಾನು ಸೋತೆ ಅಂತ ಹೇಳಿ ಕೂತಂತ ಸಂದರ್ಭದಲ್ಲಿ ಹುಡ್ದಂತ ಕಾವ್ಯ ಸರ್ ಇದು. ಜಾಲಿ ಮರದ ಜೋಳಿಗೆಯಲ್ಲಿ ಇಲ್ಲ ನನ್ನಲ್ಲಿ ಬರೆಯೋ ಶಕ್ತಿ ಇದೆ ಅಂತ ಹೇಳಿ ಮಧುರಚಂದ್ರ ಹೇಳ್ತಾರೆ, ಈ ಸುದಿನ ಎಲ್ಲಿದ್ದೆ ನನ್ನನ್ನೆಲ್ಲ ಅಂತ ಹೇಳಿ. ಅದೇ ರೀತಿ ಎಲ್ಲಿಂದ ಬಂದು ನನಗೆ ಗೊತ್ತಿಲ್ಲ, ನಾನು ಅದ್ರಲ್ಲಿ ಮುನ್ನುಡಿಲಿ ಬರ್ಕೊಂಡಿದ್ದೀನಿ, ನನ್ನೊಳಗೆ ಫಿನಿಕ್ಸ್ ಅಕ್ಕಿ ರೀತಿ ಎದ್ದು ಬಂದಂತ ಕಾವ್ಯ ಅಂತ ಹೇಳಿ. ಹಾಗಾಗಿ ಇದು ದಲಿತ ಕುಲಪುರಾಣಗಳನ್ನ ಮತ್ತೆ ಇನ್ನೂ ಪ್ರಚಲಿತದಲ್ಲಿರಬಹುದಾದ ಜನಪ್ರಿಯ ಪುರಾಣಗಳ ವಿಚಾರಧಾರೆಗಳನ್ನ ಸತ್ಯಾಸತ್ಯತೆಗೆ ಒಳಪಡಿಸುವಂತ ಒಂದು ಕ್ರಿಯೆಗೆ ಸಾಕ್ಷಿ ಆಗ್ತದೆ ಇದು ಅಂತೇಳಿ. ಮತ್ತೆ ಜಾಲಿ ಮರದ ಜೋಳಿಗೆಯಲ್ಲಿ ಇದೆಯಲ್ಲ ಸರ್, ಯಾವುದನ್ನ ನಾವು ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತೀವಿ ಆ ಜೋಳಿಗೆ ಕೂಡ ಮಮಕಾರವಿದೆ, ಮಮತೆ ಇದೆ, ಪ್ರೀತಿ ಇದೆ, ಕಾರುಣ್ಯವಿದೆ ಅಂತ ಹೇಳುವಂತ ಒಂದು ಬುದ್ಧ ಮಾರ್ಗದ ಕಾವ್ಯ ಕೂಡ ಇದೆ. ಹೌದು ಸರ್. ನಿಜವಾಗ್ಲು ಬಹುಶಃ ಪ್ರತಿ ನಿಮ್ಮ ಖಂಡಕಾವ್ಯ ಇರ್ಬೋದು, ನಂತರದ ಮಹಾಕಾವ್ಯ ತೊಗಲ ಚೀಲದ ಕಾರಣ, ಇವುಗಳಿಗೆ ಬೇರೆ ಎಪಿಸೋಡ್ ಬೇಕಾಗುತ್ತೆ ನಮಗೆ. ಈ ತೊಗಲ ಚೀಲದ ಕಾರಣನ ವೈಶಿಷ್ಟ್ಯತೆ ಏನ್ ಸರ್ ಮಹಾಕಾವ್ಯದ? ಸರ್, ತೊಗಲ ಚೀಲದ ಕಾರಣ ಅದು ನಾನು ಕರ್ಣನನ್ನ ಕುರಿತು ಬರಿಬೇಕು ಅಂತ ತುಂಬಾ ದಿನದಿಂದ ನನಗೆ ಕಾಡ್ದಂಥದ್ದು. ಯಾಕಂದ್ರೆ ನಾನು ಪಾಠ ಮಾಡ್ಬೇಕಾದ್ರೆ ನಾನು ಆಗ್ಲದ ಪ್ರೊಫೆಸರ್ ಬಿ ಗಂಗಾಧರ್ ಅಂತ ಹೇಳಿ ಅವರು ಮತ್ತೆ ಕನ್ನಡ ಅಧ್ಯಯನ ಕೇಂದ್ರ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನನಗೊಂದು ಬದುಕನ್ನ ಕಟ್ಟಿಕೊಟ್ಟಂತ ಕೇಂದ್ರ, ಅಲ್ಲಿರುವ ಅಧ್ಯಾಪಕರು ಮತ್ತೆ ಆ ಗುರುಗಳೆಲ್ಲ ಅವರು ಪಂಪನ ಬಗ್ಗೆ ಪಾಠ ಮಾಡ್ಬೇಕಾದ್ರೆ ಕರ್ಣ ಕುಲಂ 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 ಮೇನೆ ಮುನ್ನ ಮುಗ್ಗಡಿ ಈ ರೀತಿ ಎಲ್ಲ ಸಾಲುಗಳು ಬಂದಾಗ ನನ್ನನ್ನು ಕಾಡ್ತಾ ಇತ್ತು. ಮತ್ತೆ ನನ್ಗೆ ಯಾವಾಗಲೂ ಒಂದು ಪ್ರಶ್ನೆ, ನಾನು ಕುವೆಂಪು ಮೇಲೆ ಆಪಾದನೆ ಮಾಡ್ತಿದ್ದೀನಿ ಅಂತಲ್ಲ, ಅಥವಾ ಕುವೆಂಪುನ ಮೀರಿ ನಾವೇನೋ ಬರಿತಾ ಇದೀವಿ ಅಂತನೂ ಅಲ್ಲ. ಏಕಲವ್ಯನನ್ನ ಕಂಡಂತ ಕುವೆಂಪು ಅವರು, ಶಂಭುಕನನ್ನ ಕಂಡಂತ ಕುವೆಂಪು ಅವರು ಯಾಕೆ ಕರ್ಣನನ್ನ ಒಂದು ಹೊಸ ಬಗೆಯಲ್ಲಿ ಕಾಣೋದಕ್ಕಾಗ್ಲಿಲ್ಲ ಅನ್ನೋ ರೀತಿ ನನ್ನನ್ನು ಕಾಡ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಗುರುಗಳು ಮಾಡ್ತಿದ್ದಂತ ಪಾಠ ಮತ್ತೆ ನನಗೆ ಮತ್ತೊಬ್ಬ ಪ್ರಿಯವಾದ ಕವಿ ಮತ್ತೆ ನನ್ನ ಹಿತೈಷಿ ನನ್ನ ಮಾರ್ಗದರ್ಶಕರು ಅಂತಾನೆ ಹೇಳ್ಬೋದು, ಡಾಕ್ಟರ್ ಎಲ್ ಹನುಮಂತಯ್ಯನವರು. ಅವರು ಕರ್ಣರಾಗ ಅಂತೇಳಿ ಒಂದು ಕವಿತೆಯನ್ನು ಬರೆದಿದ್ರು. ಹೆತ್ತ ಕಂದನನ್ನು ನಿಮ್ಮ ಮಡಿಲಿಗೆ ಹಾಕಿ ದೂರದಲ್ಲಿ ನಿಂತಿರುವೆ ಗಗನಮುಖಿಯಾಗಿ ಅಂತ ಹೇಳಿ ಅದು ನೋದ್ಮೇಲೆ ಇನ್ನೂ ನನ್ನನ್ನು ಕಾಡೋದಕ್ಕೆ ಸ್ಟಾರ್ಟ್ ಆಯ್ತು ಸರ್. ಹಾಗೆ ನನ್ನೊಳಗೆ ಕಾಡ್ತಾ 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 ಕಣ್ಣಂಗೆ ನಾನು ಒಂದು ಹೊಸ ಶೈಲಿಯನ್ನು, ನಕ್ಷೆಯನ್ನು, ಕಕ್ಷೆಯನ್ನು ವಿಧಿಸುವಂತ ಪ್ರಯತ್ನವನ್ನ ಮಾಡ್ತಾ ಮಾಡ್ತಾ ವಿಸ್ತಾರ ಮಾಡ್ಕೊಂಡು ಹೋದೆ. ಹಾಗಾಗಿ ಇಲ್ಲಿ ಮೂಲ ಏನು ಈಗಾಗಲೇ ನೋಡಲಾಗಿದೆ, ಮಹಾಭಾರತದಲ್ಲಿ ಕರ್ಣ ಒಬ್ಬ ಬೆಸ್ತ ಅಥವಾ ಸೂತಪುತ್ರ ಅಂತೇಳಿ, ಇದರಲ್ಲಿ ಕರ್ಣ ಒಬ್ಬ ಚಮ್ಮಾರ, ಚಪ್ಪಲಿ ಹೊಲಿಯುವಂತ ಚಮ್ಮಾರ. ಮತ್ತೆ ಇಲ್ಲಿ ಕಡೆಯಲ್ಲಿ ಇಡೀ ಮಹಾಕಾವ್ಯದ ಕಡೆಯಲ್ಲಿ ಕೃಷ್ಣನನ್ನ ಕರ್ಣ ಕೊಲ್ತಾನೆ. ಅದಕ್ಕೆ ಬೇಕಾದಂತ ಎಲ್ಲಾ ಸಾಕ್ಷಾತ್ವ, ಬೇಕಾದಂತ ಸಮರ್ಥನೆಗಳೆಲ್ಲೂ ಕೃತಿಯಲ್ಲಿವೆ. ಯಾಕೆ ಕಡೆಯಲ್ಲಿ ಕರ್ಣ ಕೃಷ್ಣನನ್ನ ಕೊಲ್ತಾನೆ ಅನ್ನೋದಕ್ಕೆ ಹೇಳಿ. ಮತ್ತೆ ನಾನು ಈ ಪಾತ್ರಗಳಿವೆಯಲ್ಲ, ಕೃಷ್ಣ ಇರ್ಬೋದು, ಕರ್ಣ, ಇವೆಲ್ಲವನ್ನು ಕೂಡ ವ್ಯಾಸರ ಮಹಾಭಾರತದ ಕೆಲವು ಪಾತ್ರಗಳಾಗಿ ನೋಡಿದ್ದೇನೆ ಹೊರತು ನಾನು ಅದಕ್ಕೆ ದೈವತ್ವದ ಕಲ್ಪನೆಯನ್ನ ಕೊಡೋದಕ್ಕೆ ಹೋಗಿಲ್ಲ ಸರ್. ಹಾಗಾಗಿ ನನ್ಗೆ ಸಾಧ್ಯ ಆಗ್ತು.
ಮತ್ತೆ ಆಗಾಗ ಸಾಹಿತ್ಯ ಪಠ್ಯವಾಗೇ ನಾನು ನೋಡ್ಬೇಕು ಅನ್ನಿಸ್ತದನ್ನ. ಬಹುಶಃ ಆ ಥರದ ಕಲ್ಪನೆ ಕೊಡದೇ ಇರೋದಕ್ಕೇನೆ ಹಾ ಸರ್. ವಿಮರ್ಶಾ ವಲಯದಲ್ಲಿ ಅದಕ್ಕೊಂದು ಒಳ್ಳೆ ಪ್ರತಿಕ್ರಿಯೆ ಕೂಡ ಬಂತು. ಹೌದು ಸರ್, ಹೌದು ಸರ್, ನೀವೇನಾದ್ರೂ ದೈವತ್ವದ ಆ ಸಾಲಿಗೆ ಸೇರಿಸ್ಬಿಟ್ಟಿದ್ರೆ ಹೌದು ಸರ್, ಇವತ್ತು ಮಹಾಭಾರತ ಅಥವಾ ರಾಮಾಯಣಕ್ಕಾಗಿರುವಂತಹ ಖಂಡಿತ ಸರ್. ಎಸ್, ಹಾಗೇನೆ ಗ್ರಂಥ ಸಂಪಾದನೆ ಮಾಡ್ತೀರಿ, ವಿಮರ್ಶಾ ಕೃತಿಯನ್ನು ತರ್ತೀರಿ. ನನಗೆ ಮುಖ್ಯವಾಗಿ ನಿಮ್ಮ PhD ಸಂಶೋಧನೆ ಬಗ್ಗೆ ಕೇಳಬೇಕು, ಹನುಮಂತಯ್ಯನವರ ಸಮಗ್ರ ಕೃತಿಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ. ಎಸ್ ಸರ್, ಈ ವಸ್ತು ಯಾಕೆ ಆಯ್ಕೆ ಮಾಡ್ಕೊಂಡು? ಸರ್, ಯಾಕೆ ಅಂದ್ರೆ ನನಗೆ ಹನುಮಂತಯ್ಯವರು ಬರಹಗಳನ್ನ ನಾನು ಆಗ್ಲೇ ಹೇಳಿದೆ, ನಮಗೆ ಪಠ್ಯದ ಭಾಗವಾಗಿ ಕೆಲವರನ್ನ ಓದಿಸಲಾಗಿತ್ತು. ಅದನ್ನ ನಾವೇ ಓದಿಕೊಂಡ ಸಂದರ್ಭದಲ್ಲಿ ಕನ್ನಡದ, ನಾನು ದಲಿತ ಅಂತ ಅದನ್ನ ಬ್ರಾಂಡ್ ಮಾಡಲ್ಲ ಹನುಮಂತಯ್ಯವ್ರನ್ನಾದ್ರೂ ಯಾರನ್ನಾದ್ರೂ ಕೂಡ, ಕನ್ನಡದ ಬಹಳ ಮುಖ್ಯ ಕವಿ ಅನಿಸ್ತು. ಅವ್ರು ಕಟ್ಕೊಳ್ಳೋ, ಯಾಕಂದ್ರೆ ಸಿದ್ಧಲಿಂಗಯ್ಯವರು ಒಂದು ತಲೆಮಾರಾದ್ರೆ ಕಾವ್ಯ ಕಟ್ಟೋದ್ರಲ್ಲಿ, KB ಸಿದ್ದಯ್ಯವರು ಇನ್ನೊಂದು ತಲೆಮಾರಾದ್ರೆ, ಅದೇ ಮೂರನೇ ತಲೆಮಾರು ಅಥವಾ ಇನ್ನೊಂದು ಹೊಸ ತಲೆಮಾರನ್ನು ಕಟ್ಟೋದ್ರಲ್ಲಿ ಹನುಮಂತಯ್ಯವರ ಶ್ರಮ ಬಹಳ ದೊಡ್ಡದು ಅನಿಸ್ತು. ಅವರ ಪುರಾಣಗಳನ್ನು ಬಳಸ್ಕೊಳ್ಳೋ ರೀತಿ, ಅವರು ಹೊಸ ರೂಪಕ ಉಪಮೆಗಳನ್ನ ಕಟ್ಟುವಂಥದ್ದು, ಅವರ ಕಾವ್ಯದ ಭಾಷೆ, ಇವೆಲ್ಲವೂ ಕೂಡ ನನ್ನನ್ನು ಆಕರ್ಷಿಸ್ತು. ಮತ್ತೆ ಹನುಮಂತಯ್ಯವರು ಯಾವಾಗ್ಲೂ ಹೇಳೋರು, ಒಬ್ಬ ಕವಿ ದಲಿತ ಎಂಬಂತ ರಿಯಾಯಿತಿಯಲ್ಲೂ ವಿನಾಯಿತಿಯಲ್ಲೂ ಬದುಕುವಂತ ಅಗತ್ಯ ಇಲ್ಲ. ಹಾಗಾಗಿ ಇಂಥವರೆಲ್ಲಾ ಮಾತುಗಳು, ಸ್ವಾಭಿಮಾನದ ಮಾತುಗಳು, ಮತ್ತೆ ಅವರನ್ನು ಬಹಳ ಹತ್ತಿರದಿಂದ ಕಂಡಿದ್ರಿಂದ, ಮತ್ತೆ ಅವರ ಬದುಕು ಮತ್ತು ಬರಹಕ್ಕೂ ನಿಜವಾಗೂ ಬದ್ಧತೆ ಇದೆ ಅನಿಸ್ತು ನನಗೆ. ಬದ್ಧತೆ ಇರುವಂತ ಒಬ್ಬ ಲೇಖಕ ಅನಿಸಿದ್ರಿಂದ, ಮತ್ತೆ ಅವ್ರ ಸಮಗ್ರ ಬರಹಗಳನ್ನ ನಾನು MA ಮುಗಿಸುವಷ್ಟು ಓದ್ಕೊಬಿಟ್ಟಿದ್ದೆ ನಾನು. ಯಾಕೆ ಅವ್ರ ಒಂಟಿಕಾಲ ನಡಿಗೆ ಅವನ್ನೆಲ್ಲ ಕೂಡ ನಾನೇ ಅದರ ಅಕ್ಷರ ಸ್ಖಾಲಿತ್ಯಗಳನ್ನ ನೋಡಿರೋನು, ಹರಿಗೋಲು, ಇತರ ಕೃತಿಗಳ ಬಗ್ಗೆ ಎಲ್ಲ. ಹಾಗಾಗಿ ಇವರನ್ನ ಕುರಿತು ಆಗ್ಬೇಕಾಗಿದೆ. ಕನ್ನಡ ಚಳುವಳಿ ಮತ್ತೆ ಕನ್ನಡ ದಲಿತ ಚಳುವಳಿ ಮತ್ತೆ ಭಾಷಾ ಚಳುವಳಿ ಮತ್ತೆ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಉತ್ಕೃಷ್ಟಗೊಳಿಸುವುದರಲ್ಲಿ ಇವರ ಪಾತ್ರ ಕೂಡ ಬಹಳ ಹಿರಿದದ್ದಾಗಿದೆ. ಹಾಗೆ ಇಂಥ ಒಬ್ಬ ಲೇಖಕನನ್ನ, ಕವಿಯನ್ನ ಇಟ್ಕೊಂಡು ನಾನು PhD ಮಾಡೋದು ಅಗತ್ಯ ಈ ಕಾಲಕ್ಕೆ ಅಂತ ಅನಿಸಿ ಅವರನ್ನ ಆಯ್ಕೆ ಮಾಡ್ಕೊಂಡೆ ಸರ್. ಈಗ ಪೂರ್ಣ ಮುಗಿಯುವ ಹಂತದಲ್ಲಿದೆ, ಇನ್ನೊಂದು 2-3 ತಿಂಗಳಲ್ಲಿ ಅದು ಮುಗಿದೋಗ್ಬಿಡ್ತು ಸರ್. ನಮ್ಮ ನಡುವಿನ ಬಹಳ ದೊಡ್ಡ ಹೋರಾಟಗಾರರು, ಆ ಒಂದು ಮಾನವೀಯ ಸಂವೇದನೆ ಇಟ್ಕೊಂಡು ಇವತ್ತು ರಾಜಕಾರಣದ ಅಂಗಳದಲ್ಲೂ ಬಹಳ ಎತ್ತರಕ್ಕೆ ಬೆಳೆದಿರತಕ್ಕಂಥವ್ರ ಬಗ್ಗೆ ಬಹುಶಃ ಅದು ನನಗೂ ಕೂಡ ಖುಷಿ ಕೊಡುವಂತ ವಿಚಾರ ಅಂತ ಹೇಳ್ತಾ, ನಾನು ಅದೇ ಆವಾಗಲೇ ಬಿಟ್ಟಂತ ಸಂಪಾದನೆ ಅಥವಾ ವಿಮರ್ಶೆ ಕಿರುಹೊತ್ತಿಗೆ, ಹಾಗಂತ ನೀವು ಕಾವ್ಯನ ಏನು ಇಟ್ಕೊಳ್ಳಿಲ್ಲ ಅನ್ನಿತು, ಅಥವಾ ಕಾವ್ಯ ಕನ್ನಿಕೆ ನಿಮ್ಮನ್ನ ತನ್ನ ವಶ ಮಾಡಿಕೊಳ್ಳಿಲ್ಲ, ಲೇಖನಗಳ ಮೂಲಕನೂ ಕೂಡ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಬಹುತೇಕ ಕಾವ್ಯನ ನಂಬ್ಕೊಂಡು ಹೋಗಿರುವಂತವ್ರು ಈ ತರದ ಎಕ್ಸಸೈಸ್ ಮಾಡಲ್ಲ ಸರ್. ನಿಮ್ಗೆ ಹೆಂಗಾಯ್ತು ಸರ್? ನನ್ಗೆ ಹೆಂಗಾಯ್ತು ಅಂದ್ರೆ, ನನ್ಗೆ ನಟರಾಜ್ ಉಳಿಯವ್ರ ಮೇಷ್ಟ್ ಹೇಳೋರು ಯಾವಾಗ್ಲೂ, ನೋಡಯ್ಯ ನೀನ್ ಕಾವ್ಯವನ್ನ ಇನ್ನೂ ಇಟ್ಕೊಂಡು ಅದನ್ನೇ ಬರೀಬೇಕು, ಒಂದಷ್ಟು ವರ್ಷಗಳ ಕಾಲ ನೀನ್ ಕಾವ್ಯದಲ್ಲೇ ಪ್ರಯೋಗಗಳನ್ನ ಮಾಡ್ಬೇಕು, ಕವಿ ಅಂತ ನೀನು ಗುರುತಿಸ್ಕೋಬೇಕು, ಆಮೇಲೆ ನೀನ್ ಏನ್ ಬೇಕಾದ್ರು ಬರ್ಕು ಅಂತ ಹೇಳ್ತಿದ್ರು. ಆದ್ರೆ ಅದ್ರ ಮಧ್ಯೆ ಕೂಡ ನಾನು ಆಗಾಗ ಕೃತಿಗಳನ್ನು ಓದ್ತಿದ್ನಲ್ಲ, ಈಗ ಕಂಬಾರರ ಶಿವರಾತ್ರಿ, ದೇವನೂರು ಮಹಾದೇವರ ಕುಸುಬಾಲೆ, ಅದಕ್ಕೇನೋ ರಿಯಾಕ್ಟ್ ಮಾಡ್ಬೇಕು ಅಂತ ನನಗೆ ಅನಿಸ್ತಾ ಇತ್ತು ಸರ್. ನನ್ನೊಳಗಡೆ ಅದೇನೋ ನನಗೆ ಬಹಳ ಹತ್ತಿರವಾಗಿ ಅದ್ರ ಬಗ್ಗೆ ಬರೀಲೇಬೇಕು ಅನ್ನೋಂಥ ಒತ್ತಾಯ ಉಂಟಾಗ್ತಿತ್ತು ನನಗೆ. ಹಾಗಾಗಿ ನಾನು ಬರೆದು ಬಿಡ್ತಿದ್ದೆ ಅದನ್ನ. ಇತ್ತೀಚೆಗೆ ನನ್ನೊಳಗಿನ ದೇವನೂರು ಮಹಾದೇವ ಮತ್ತು ಒಳ ಮೀಸಲಾತಿ ಒಂದು ಪ್ರಶ್ನೆ ಅಂತ ಹೇಳಿ ಒಂದು ಲೇಖನವನ್ನು ಬರೆದೆ. ಅದು ಸಂಕ್ರಮಣದಲ್ಲಿ ಪ್ರಕಟಗೊಳ್ತು. ಚಂದ್ರಶೇಖರ್ ಪಾಟೀಲ್ ಸರ್ ಅದನ್ನ ಬಹಳ ಒಳ್ಳೆಯ ಲೇಖನ ಅಂತೇಳಿ ಪ್ರಕಟಿಸಿದ್ರು. ಅದಕ್ಕೆ ಒಳ್ಳೊಳ್ಳೆ ರೀಪ್ಲೇಗಳು ಅಥವಾ ಅಭಿಪ್ರಾಯಗಳು ಕೂಡ ಬಂತು. KS ಭಗವಾನ ಸರ್ ಅಂತವ್ರು ಫೋನ್ ಮಾಡಿ ಮಾತಾಡೋರು, ರುದ್ರಪ್ಪ ಅನಗವಾಡಿ ಅಂತವರೆಲ್ಲ ಫೋನ್ ಮಾಡಿ ಬಹಳ ಉತ್ತಮವಾದ ಲೇಖನ, ನೀನು ವಿಮರ್ಶಾ ದೃಷ್ಟಿಕೋನವನ್ನ ಮುಂದುವರಿಸಬೇಕು ಅನ್ನುವಂಥದ್ದೆಲ್ಲ ಹೇಳಿದ್ರು. ಹಾಗಾಗಿ ಇದಕ್ಕಿಂತ ಮುಂಚೆ ಕೂಡ ನಾನು ಅಲ್ಲಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ವಿಚಾರಗಳನ್ನು ಮಂಡಿಸ್ಬೇಕಾದ್ರೆ, ಭಾಷಣ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಕೆಲವರು ಬಂದು ನಿನ್ನಲ್ಲಿ ಸೂಕ್ಷ್ಮತೆಗಳಿವೆ. ಈಗ ನಾನು ಎಲ್ಲೋ ಒಂದು ಕಾಲೇಜಿನಲ್ಲಿ ಮಾತಾಡಿದ ತಕ್ಷಣ ಅಲ್ಲಿ MS ಆಶಾದೇವಿ ಎಂಬಂತ ಹಿರಿಯ ವಿಮರ್ಶಕರೊಬ್ಬರು ಬಂದು ನಿನ್ನಲ್ಲಿ ಸೂಕ್ಷ್ಮಗಳಿವೆ, ನೀನು ಬಂದು ನನ್ನ ಚರ್ಚೆ ಮಾಡು, ಅಥವಾ ನಿನ್ನ ಹಲವಾರು ಗೊಂದಲಗಳ ಸಮಸ್ಯೆಗಳನ್ನ ಬಗೆಹರಿಸ್ಕೋ, ಈ ರೀತಿಯೆಲ್ಲ ಹೇಳುವಂತ ಸಂದರ್ಭದಲ್ಲಿ ಕನ್ನಡದ ಮುಖ್ಯ ವಿಮರ್ಶಕರು ಅಂತ ಗುರುತಿಸ್ಕೊಂಡಿರೋರಂತಲ್ಲೂ ಕೂಡ ನಮ್ಮಲ್ಲೇನೋ ಒಂದಷ್ಟಿದೆ ಅಂತ ಹೇಳ್ಬೇಕಾದ್ರೆ ನಾನು ಅದನ್ನು ಯಾಕೆ ಪ್ರಯತ್ನ ಮಾಡಬಾರ್ದು ಅನ್ನೋ ರೀತಿ ಅದರಲ್ಲೂ ಕೂಡ ನಾನು ನನ್ನ ಒಂದು ಕೈಂಕರ್ಯವನ್ನು ಮಾಡ್ತಾ ಇದ್ದೀನಿ ಸರ್. ಕೈಂಕರ್ಯ ಚೆನ್ನಾಗಿ ಸಾಕ್ತಾ ಇದೆ. ನನಗೆ ಕೇಳಬೇಕಾಗಿರೋಂಥ ಪ್ರಶ್ನೆ, ಅಧ್ಯಾಪಕ ಅಂದ್ರೆ MA ಓದ್ ಕೂಡಲೇ ಅಧ್ಯಾಪಕ ಆಗ್ಬೇಕು ಅಂತ ಏನಿಲ್ಲ ಸರ್. ಹೌದು, ಬಹಳಷ್ಟು ಜನ ಬೇರೆ ಮಾರ್ಗಗಳನ್ನ ಹಿಡ್ಕೊಂಡಿದ್ದಾರೆ. ನೀವು ಅಧ್ಯಾಪಕರ ಆಗ್ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದ ಸರ್? ಇಲ್ಲ, ಅದು ಪ್ರಾರಂಭದಲ್ಲಿ ನಾವೆಲ್ಲ ಅದನ್ನ ಹೇಳಿದಂಗ ಅಂತ ಪರಿಸರದಿಂದ ಬಂದಿದ್ರಿಂದ ಸಹಜವಾಗಿ ನಮ್ಮ ದಲಿತ ಕುಟುಂಬಗಳಲ್ಲಿ ಸಿನಿಮಾ ಹುಚ್ಚು ಜಾಸ್ತಿ. ತಂದೆಯರಿಗೆ ಇವರೆಲ್ಲರೂ ಕೂಡ ಸಿನಿಮಾ ನಿರ್ದೇಶಕ ಆಗ್ಬೇಕು ಅಂತ ಹೊರಟಂತ ನಾನು ಪ್ರಾರಂಭದಲ್ಲಿ BA ಮುಗಿಸ್ಕೊಂಡ ನಂತರ. ಹೆಸರುಗಳು ಹೇಳೋದ್ ಬೇಡ, ಕೆಲವು ನಾಯಕ ನಟರು ಸಿಗ್ತಾ ಇದ್ರು. ನಾಯಕ ನಟರು ಹೌದು, ಕನ್ನಡದ ಪ್ರಮುಖ ನಿರ್ದೇಶಕರು ಅವರು ಹೌದು.
ನಮ್ಮ ಹೊರಗಡೆ ಸಿಕ್ಕಿದಾಗ ಮಾತಾಡೋರಿ ನಮ್ಮ ಏರಿಯಾ ಹುಡುಗಪ್ಪ ನೀನು ಅಂತ ಬನ್ನಿ ಅಂತ ಹೇಳೋರು. ಆದ್ರೆ ಮನೆ ಹತ್ರ ಹೋದ್ರೆ ಗಂಟೆಗಟ್ಲೆ ಕಾಯಿಸೋರು. ಈ ರೀತಿ ಹಲವಾರು ಸಂದರ್ಭಗಳು ಏರ್ಪಡ್ತಿತ್ತು. ಅವ್ರ ಮನೇಲಿರೋರು ಬಂದು ಹೇಳ್ತಿರು, ಮನೇಲಿ ಇದ್ರು ಕೂಡ ಮನೇಲಿ ಇಲ್ಲ ಅಂತ ಹೇಳೋರು. ಹಾಗಾಗಿ ನನಗೆ ಯಾವಾಗಲೂ ಕೂಡ ಅವಮಾನವನ್ನೇ ಸ್ವಾಭಿಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಹುಚ್ಚು ನನಗೆ. ಆಯ್ತು, ಈ ಕ್ಷೇತ್ರ ಇವತ್ತಿಲ್ಲ ನಾಳೆ ನಾನು ಪ್ರವೇಶ ಮಾಡುವಂತ ಅಗತ್ಯ ಇದ್ರೆ ಯಾರು ತಪ್ಸಕ್ ಸಾಗದೇ ಇಲ್ಲ. ನಾನು ಇನ್ನು ಎಜುಕೇಶನ್ ಪ್ರಾರಂಭ ಮಾಡೋಣ ಅಂತ ಹೇಳಿ ಹೋಗಿ ನಾನು ಎಜುಕೇಶನ್ ಅನ್ನು ಪ್ರಾರಂಭ ಮಾಡಿದೆ. ಇವತ್ತು ಅದೇ ಸಿನಿಮಾ ರಂಗದ ಕೆಲವರು ಕೂಡ ಪರಿಚಿತರಿದ್ದಾರೆ. ಅದೊಂದು ಸಂತೋಷ. ಇವತ್ತು ನಾಳೆಯ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಕೂಡ ನನ್ನ ಮನಸ್ಸಲ್ಲಿದೆ ಸರ್. ಯಾಕಂದ್ರೆ ಅದು ಒಂದು ಕಲ್ಚರಲ್ ಥಿಯರಿಯನ್ನು ಇಟ್ಕೊಂಡೆ ಒಂದು ಒಳ್ಳೆ ಸಿನಿಮಾವನ್ನು ಮಾಡಬೇಕು, ಸಾಮಾಜಿಕವಾದಂಥ ಸಿನಿಮಾವನ್ನು ಮಾಡಬೇಕು ಅನ್ನೋದು ಕೂಡ ಮನಸ್ಸಲ್ಲಿದೆ. ಈಗಲೂ ಕೂಡ ಹಾಗೆ ಬರೆದಿಟ್ಟಿರುವಂಥ ಕಥೆಗಳು, ಸಿನಿಮಾದ ಟೈಟಲ್ಗಳು, ಡೈಲಾಗ್ಸ್ಗಳು, ಸಾಂಗ್ಗಳು ಎಲ್ಲವೂ ಕೂಡ ಈಗಲೂ ಹಾಗೆ ಇದೆ. ಇತ್ತೀಚೆಗೆ ನಾವು ನಮ್ಮ ಸ್ನೇಹಿತರೆಲ್ಲ ಪ್ರಯತ್ನ ಪಟ್ಟು ಅದ್ಯಾವುದೋ ಒಂದು ನಮ್ಮ ಪ್ರಧಾನಿಗಳು ನೋಟು ನಿಷೇಧ ಮಾಡೋರಲ್ಲ, ಆ ಸಂದರ್ಭದಲ್ಲಿ ನಿರ್ಮಾಪಕರು ಇಲ್ಲ, ಬಹುತೇಕ ಈ ಸಮುದಾಯದಿಂದ ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳೋರು ತೀರಾ ಕಡಿಮೆ ಸರ್. ಹೋಗಿರೋರು ಕೂಡ ಅಲ್ಲಿ ತಳವರಕ್ಕಾಗಿಲ್ಲ ಸರ್. ಅದೇನೋ ಸಿನಿಮಾ, ಅದರಲ್ಲೂ ಕನ್ನಡ ಸಿನಿಮಾ ಇದೆಯಲ್ಲ, ಅಷ್ಟರ ಮಟ್ಟಿಗೆ ಇನ್ನೂ ನಮ್ಮನ್ನು ಅರಗಿಸ್ಕೊಂಡಿಲ್ಲ. ಖಂಡಿತ ಸರ್. ಎಸ್, ಆದರೂ ಈ ಒಂದು ಅಧ್ಯಾಪಕರಾಗಿದ್ದೀರಿ, ಅಧ್ಯಾಪಕ ವೃತ್ತಿಗೂ ಕೂಡ ಅದಕ್ಕೊಂದಷ್ಟು ಮೌಲ್ಯ ತಂದುಕೊಡ್ತಕ್ಕಂಥ ಕೆಲಸಗಳಾಗ್ತಾ ಇದೆ ಸರ್. ನನಗೆ ಸೂಕ್ಷ್ಮವಾಗಿ ಇವತ್ತಿನ ಮಧ್ಯೆ ದಲಿತರ ಮಧ್ಯೆ ನಡೀತಾ ಇರ್ತಕ್ಕಂಥ ಉಪ ಪಂಗಡಗಳ ಉಪಟಳದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸರ್ ಇಲ್ಲ ಸರ್, ಅದು ಉಪ ಪಂಗಡ ನೀವು ನೇರವಾಗಿ ಒಳ ಮೀಸಲಾತಿಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಿದ್ದೀರಿ ಸರ್. ಒಳ ಮೀಸಲಾತಿ ಅನ್ನುವಂಥದ್ದು ಜನಸಂಖ್ಯೆ ಆಧಾರದ ಮೇಲೆ ಆಗೋದಾದ್ರೆ ಆಗ್ಲೇಬೇಕು ಅಂತ ಸರ್, ಅದು ನನ್ನ ಅಭಿಪ್ರಾಯ ಕೂಡ. ಯಾಕಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಇಟ್ಟಂತ ಪಾಲು ಸರಿಯಾಗಿ ಹಂಚಿಕೆ ಆಗಿಲ್ಲ ಅನ್ನೋದಾದ್ರೆ ಹಂಚಿಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅಲ್ಲಿ ಒಡಕೆ ಹೇಗ್ ಮುಡ್ತದೆ? ಒಂದು ಕುಟುಂಬದ ಆಸ್ತಿಯನ್ನ ಅಣ್ಣ ತಮ್ಮರಿಬ್ರು ಸಮವಾಗಿ ಹಂಚ್ಕೊಂಡ್ ತಿನ್ನೋದಾದ್ರೆ, ಬರೀ ಅಣ್ಣ ತಮ್ಮದಿರಿಬ್ರದ್ದು ಆಗಿಲ್ಲ ಇದು. ಅಲ್ಲ ಸರ್, ಒಟ್ಟು ಕುಟುಂಬಸ್ಥರಾಗಾದ್ರೆ 101 ಜಾತಿ ಇಲ್ಲ ಸರ್. ನಿಮಗೆ ಗೊತ್ತಿದೆ, ಅದು 3 ವಿಭಾಗ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇಂತಿಂತ ಕಮ್ಯುನಿಟಿ ಒಳಗಡೆ ಇಂತಿಂತ ಜಾತಿಗಳನ್ನ ಸೇರಿ ಅವೆಲ್ಲ ತಮಗೆ ಗೊತ್ತಿರುತ್ತೆ ಸರ್ ಅಂತ. ನನಗೆ ಹೆಚ್ಚಾಗಿ ತಮಗೆ ಗೊತ್ತಿರ್ತದೆ. ಹಾಗೆ ಅದು ಆಗೋದ್ರಿಂದ ಒಳ್ಳೇದು ಅಂತ ಸರ್. ಕಳ್ಕೊಳ್ಳೋದೇನಿದೆ? ಒಟ್ಟಾರೆ ಒಂದು ಸಮಸ್ಯೆಗೆ ಪರಿಹಾರ ಬೇಕೇ ಬೇಕು. ಅದು ನಿರಂತರವಾಗಿ ಆ ಒಗ್ಗಟ್ಟನ್ನ ಅಥವಾ ತಳ ಸಮುದಾಯಗಳಿರತಕ್ಕಂಥ ನಿಜವಾದ ಭಾವನೆ ಏನಿದೆ ಅದು ಉಳ್ಕೊಳ್ಬೇಕು ಸರ್. ಆ ಒಂದು ಮಮತೆಯ ಇದಾಗಬೇಕೇ ಹೊರತು ಮತ್ಸರದ ಭಾವನೆ. ಖಂಡಿತ ಸರ್. ಎಸ್, ಇಂಥ ನಿಮ್ಮ ವಿಭಿನ್ನ ಆಲೋಚನೆಗಳಿಗೆ ಅಥವಾ ಪ್ರಯತ್ನಗಳಿಗೆ ಮನೆಯವರ ಸಹಕಾರ ಹೇಗಿದೆ ಸರ್? ಖಂಡಿತವಾಗಿದೆ. ನನ್ನ ಕುಟುಂಬದವ್ರು ಯಾವತ್ತೂ ನನ್ನ ಮಗ ತಪ್ಪು ಮಾಡ್ತಾನೆ ಅಂತ ನಂಬಿಲ್ಲ. ಅವರು ಅವನೇನ್ ಮಾಡಿದ್ರು ಒಳ್ಳೇದೇ ಮಾಡ್ತಾನೆ ಅಂತ ಭಾವಿಸಿರ್ತಾರೆ. ಮತ್ತೆ ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತಾರೆ. ನನ್ನ ಕುಟುಂಬ, ನನ್ನ ಸ್ನೇಹಿತರ ವರ್ಗ ಮತ್ತು ನನ್ನ ಅಧ್ಯಾಪಕ ವರ್ಗ ಇದೆಯಲ್ಲ, ಇವತ್ತು ನಾವೇನಾದ್ರೂ ಒಂದು ಹುಲ್ಲುಕಡ್ಡಿಯಷ್ಟು ಹೆಜ್ಜೆಯನ್ನು ಮುಂದಿಟ್ಟಿದ್ದೀವಿ ಅಂದ್ರೆ ಅದಕ್ಕೆ ಬಹಳ ದೊಡ್ಡ ಸಹಕಾರವೇ ಇವರು ಸರ್. ಎಸ್, ಆಗಲಿ ಸರ್. ಇನ್ನಷ್ಟು ಸಹಕಾರ ನಿಮ್ಮ ಜೊತೆ ಸೇರ್ಕೊಳ್ಳಿ. ಅದೊಂದು ಭೀಮಶಕ್ತಿಯಾಗಿ ನಿಮ್ಮ ಭೀಮ ಕೆಲಸ ಯಶಸ್ವಿ ಆಗೋದಕ್ಕೆ ನೆರವಾಗಲಿ ಅಂತೇಳಿ ಹಾರೈಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಾನು ಭೀಮವಾಹಿನಿ ಪರವಾಗಿ ತಮಗೆ ಭೀಮ ವಂದನೆಗಳು ಸರ್. ನಮಸ್ಕಾರ ಸರ್. ತಮಗೂ ಕೂಡ ಅಂಬೇಡ್ಕರ್ ಹೆಸರಲ್ಲಿ ಒಂದು ಹೆಸರೆತ್ತೋದೇ ಕೂಡ ಈ ಸಾಮಾಜಿಕ ಸಂದರ್ಭದಲ್ಲಿ ಒಂದು ರೀತಿ ಅನುಮಾನ, ಗುಮಾನೆ, ಅವಮಾನ ಅಂತ ಭಾವಿಸೋ ಸಂದರ್ಭದಲ್ಲಿ ತಾವು ಭೀಮಾ ಟಿವಿ ಅಂತ ಹೇಳಿ ಒಂದು ಒಳ್ಳೆಯ ವಾಹಿನಿನ ತೆರೆದಿದ್ದೀರಿ. ತಮಗೂ ಕೂಡ ಇಲ್ಲಿ ಕಾರ್ಯನಿರ್ವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ. ಇದು ನಾಡಿನ ಮತ್ತು ವಿಶ್ವದ ಬಹಳ ಮುಖ್ಯ ವಾಹಿನಿಯಾಗಿ ಹೊರಹೊಮ್ಮಲಿ ಅಂತ ಹೇಳಿ ನನ್ನ ಆಶಯ ಸರ್. ತಮಗೂ ಕೂಡ ನನ್ನ ತುಂಬು ಹೃದಯದ ವಂದನೆಗಳು ಸರ್.